ಅಲ್ಲಿವರೆಗೂ ನನ್ನ ಮಗು ಬರೀ ನಂದಲ್ಲ ಅಕ್ಕ, ನಿಮ್ದು ಅನ್ಕೊಳ್ಳಿ, ನಮ್ಮಿಬ್ಬರದು ಅನ್ಕೊಳ್ಳಿ. ಇಲ್ಲ ಬೇಡ ಅನ್ನೋ ಹಾಗೆ ಇಲ್ಲ. ನಿಮ್ ಪರಿಸ್ಥಿತಿ ನನಗೆ ಹಾಕ್ಬಿಟ್ಟಿದ್ರೆ ಆದ್ರೆ ನನ್ ಮಗು ಏನಾದ್ರು ಅಯ್ಯೋ ಇಲ್ಲಪ್ಪ, ಅದನ್ನ ಇಮ್ಯಾಜಿನ್ ಮಾಡ್ಕೊಂಡ್ರು. ಕನ್ಸಿನ ಕೂಸು ಹಾಗೇನಾದ್ರೂ ಆಗಿದ್ದಿದ್ರೆ ನೀವು ನಿಮ್ಮ ಮಗುನೇ ನನ್ನ ಕೈಗೆ ತಂದು ಕೊಡ್ತಿರ್ಲಿಲ್ವಾ? ಇದನ್ನು ಹಾಗೆ ಅನ್ಕೊಳ್ಳಿ ಅಕ್ಕ, ಇದು ನನ್ನ ಮಗು ಮಾತ್ರ ಅಲ್ಲ, ನಿಮಗೂ ಮಗು. ಸರಿ, ನಮ್ಮ ಮಗುನ ಬೆಳೆಸ್ತೀವಿ, ಸರಿನಾ ಅಕ್ಕ? ಆದಿತ್ಯ, ಡಾಕ್ಟರ್ ಏನು ಹೇಳಿದ್ರಪ್ಪ? ಇಬ್ಬರೂ ನಾಳೆ ಡಿಸ್ಚಾರ್ಜ್ ಮಾಡ್ತಾರಂತೆ ಅಪ್ಪ. ಹೌದಾ? ಹಾ, ಅಖಿಲ, ಪಾರ್ವತಿಗೆ ಡಿಸ್ಚಾರ್ಜ್ ಆದ ಕೂಡಲೇ ಅವಳನ್ನ ಮೊದಲು ಹಾರ್ಸನ್ ಕೋಟೆ ಕರ್ಕೊಂಡು ಹೋಗ್ಬಿಡೋಣ. ಈ ಸಮಯದಲ್ಲಿ ಅವಳಿಗೆ ಹೆಚ್ಚಿನ ಆರೈಕೆ, ಹೆಚ್ಚಿನ ಸಾಂತ್ವನದ ಅಗತ್ಯ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವಳಿಗೆ ನಿನ್ನ ಅಗತ್ಯ ತುಂಬಾ ಇದೆ. ಬೇಡ ಅನ್ಸುತ್ತೆ ಅಪ್ಪ. ಪಾರ್ವತಿ ಇವಾಗಿರೋ ಸ್ಥಿತಿಲಿ ಅಲ್ಲಿಗೆ ಬರೋದು ಬೇಡ ಅಪ್ಪ. ಇವಾಗ ಮತ್ತೆ ಅಲ್ಲಿಗೆ ಬರೋದು, ನೋವು ಜಾಸ್ತಿ ಆಗೋದು, ಯಾವುದು ಬೇಡಪ್ಪ. ಏನಪ್ಪ ಹೇಳ್ತಿದೆ ಆದಿತ್ಯ? ಅರಸನ್ ಕೋಟೆಗೆ ಪಾರ್ವತಿ ಬಂದ್ರೆ ಅವಳಿಗೆ ನೋವಾಗತ್ತಾ? ಯಾಕೆ? ಅರಸನ್ ಕೋಟೆಯಲ್ಲಿ ಪಾರ್ವತಿಗೆ ನೋವು ಕೊಡೋರು ಯಾರಿದ್ದಾರೆ? ಅಲ್ಲಪ್ಪ ಆದಿತ್ಯ, ಅರಸನ್ ಕೋಟೆಯಲ್ಲಿ ಅಷ್ಟೊಂದು ಜನ ಇದ್ದಾರೆ, ಯಾರಾದ್ರೂ ಒಬ್ರು ಪಾರ್ವತಿ ಜೊತೆ ಇರ್ಬೋದಲ್ವಾ? ಅವಳಿಗಾಗಿರೋ ನೋವಿಂದ ಆಚೆ ಬರೋದಕ್ಕೆ ಅನುಕೂಲ ಆಗತ್ತಲ್ವಾ?
ಅಂಥದ್ರಲ್ಲಿ ಅಲ್ಲಿಗೆ ಬಂದು ಅವಳಿಗೆ ನೋವು ಜಾಸ್ತಿ ಆಗೋದು ಬೇಡ ಅಂದರೆ ಏನಪ್ಪ ಅರ್ಥ? ರಘು, ಎಲ್ಲವನ್ನೂ ಅವರೇ ಬಾಯಿ ಬಿಟ್ಟು ಹೇಳಲಿ ಅಂತ ನಿರೀಕ್ಷೆ ಮಾಡೋದು ತಪ್ಪಾಗತ್ತೆ. ಕೆಲವು ಸೂಕ್ಷ್ಮಗಳನ್ನ ನಾವೇ ಅರ್ಥ ಮಾಡ್ಕೋಬೇಕಾಗತ್ತೆ. ಪಾರ್ವತಿ ಜನನಿ ಇಬ್ಬರಿಗೂ ಒಂದೇ ದಿನ ಹೆರಿಗೆ ಆಗಿದೆ. ಅವರಿಬ್ಬರು ಗರ್ಭಿಣಿಯರಾಗಿದ್ದಾಗ ತಮ್ಮ ಹೊಟ್ಟೆಲಿರೋ ಮಗು ಬಗ್ಗೆ ಅದೆಷ್ಟು ಕನಸುಗಳನ್ನ ಹೆಣ್ದಿದ್ರು. ಒಟ್ಟಿಗೆ ಕೂತ್ಕೊಂಡು ಅವರಿಬ್ಬರನ್ನು ಬೆಳೆಸೋದಕ್ಕಾಗಿ ಅದೆಷ್ಟು ಸಂಭ್ರಮದಿಂದ ಮಾತಾಡಿದ್ರು, ಅದೆಷ್ಟು ಖುಷಿನ ಶೇರ್ ಮಾಡ್ಕೊಂಡಿದ್ರು. ನಮ್ಮ ಪಾರ್ವತಿ ಮನಸ್ಸಲ್ಲಿ ಅಸೂಯೆ ಅನ್ನೋದು ಇಲ್ಲ. ಆದರೂ ಅರಸನ ಕೋಟೆನಲ್ಲಿ ಜನನಿ ಮಗುನ ನೋಡ್ತಾ ನೋಡ್ತಾ ಒಂದು ಕ್ಷಣನಾದರೂ ಅಯ್ಯೋ ನನ್ನ ಮಗುನು ಬದುಕಿದ್ದಿದ್ರೆ ಅನ್ನೋ ನೋವು ಅವಳನ್ನು ಕಾಡದೇ ಇರುತ್ತಾ? ಅರಸನ ಕೋಟೆಗೆ ಬಂದು ಅವಳ ನೋವು ಹೆಚ್ಚಾಗೋದು ಬೇಡ. ಅದಕ್ಕೆ ಈಗ ಅವಳು ಹನುಮಂತು ಮನೇಲೇ ಇರಲಿ. ಅವಳಿಗೆ ಜನನಿ ಮಗುನ ನೋಡಬೇಕು ಅನ್ನಿಸ್ದಾಗ ಅಥವಾ ತಾನಾಗೆ ತನ್ನ ಮನೆಗೆ ಬರಬೇಕು ಅನ್ನೋ ಮನಸ್ಸಾದಾಗ ಬರಲಿ. ಈಗಾಗಲೇ ಸಾಕಷ್ಟು ನೊಂದಿದ್ದಾಳೆ. ಮನೆಗೆ ಬರೋದು ಅವಳದ್ದೇ ನಿರ್ಧಾರ ಆಗಿರ್ಲಿ. ನಮ್ಮ ಕಡೆಯಿಂದ ಒತ್ತಾಯ ಒತ್ತಡ ಯಾವುದು ಬೇಡ. ಅದೇ ಈಗ ಅವಳನ್ನ ಅವಳ ತವ್ರ ಮನೆಗೆ ಕರ್ಕೊಂಡೋಗು. ಅವಳಿಗೆ ಯಾವಾಗ ತನ್ನ ಮನೆಗೆ ತಾನು ವಾಪಸ್ ಬರಬೇಕು ಅಂತ ಅನ್ಸುತ್ತೋ ಆವಾಗ ನಮಗ್ ತಿಳಿಸು. ನಾವೇ ಬಂದು ಪ್ರೀತಿಯಿಂದ, ಗೌರವದಿಂದ, ಆದರದಿಂದ ಅವಳನ್ನ ಮನೆಗೆ ಕರ್ಕೊಂಡು ಹೋಗ್ತೀವಿ. ಮೋಹನ್ ಎಲ್ಲಿ ರಘು? ಮನೆಗೆ ಹೋಗಿದ್ದಾನೆ. ಗಂಡ ಮೋಹನ್, ಯಾಕ್ರಿ? ನಾನು ಎಷ್ಟು ಕಷ್ಟಪಟ್ಟು ಡ್ರೈ ಕ್ಲೀನರ್ ಹತ್ರ ಕ್ಲೀನ್ ಮಾಡಿಸಿ ನನ್ನ ಬಟ್ಟೆನೆಲ್ಲ ಐರನ್ ಮಾಡಿಸಿ ಸರಳ ರೇಖೆ ಥರ ಜೋಡಿಸಿದ್ದೆ. ಆದರೆ ನೀವು ನಮ್ಮ ಮನೆ ಕೆಲಸದವರು ಕಸ ತುಂಬೋ ಥರ ನನ್ನ ಬಟ್ಟೆನೆಲ್ಲ ಈ ಸೂಟ್ಗೆ ತುಂಬಿ ಹೊರಗಡೆ ಹಾಕಿ ನನ್ನನ್ನು ತಳ್ತಾ ಇದ್ದೀರಾ. ಏನಾಯ್ತು? ಹೊರಡ್ತಾ ಇರೋ, ಹೋಗು. ಎಲ್ಲಿಗೆ? ಎಲ್ಲಿಗಾದ್ರೂ ಸರಿ, ಬಟ್ ಅರಸನ ಕೋಟೆಯಿಂದ ದೂರ, ಅರಸನ ಕೋಟೆಯವರಿಂದನೂ ದೂರ. ನಮ್ಮ ಅತ್ತಿಗೆ ನಿನಗೆ ಏನಂತ ವಾರ್ ಮಾಡಿದ್ರು ನೆನಪಿದ್ಯಾ? ಪಾರ್ವತಿ ಅಥವಾ ಮಗುಗೆ ಏನಾದ್ರೂ ತೊಂದರೆ ಆದ್ರೆ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಅಂತ. ಹೌದು ತಾನೇ? ಹೌದು. ಪಾರ್ವತಿ ಮಗುನೂ ಹೋಯ್ತು, ಅವಳ ಗರ್ಭಾಶಯನು ತೆಗೆದು ಹಾಕಿದ್ದಾರೆ. ಅದಕ್ಕೆಲ್ಲ ಕಾರಣ ನೀನು ದಾಮಿನಿ. ಇನ್ನು ಒಂದು ಕ್ಷಣಕ್ಕೂ ಅತ್ತಿಗೆ ನಿನ್ನನ್ನು ಈ ಮನೆ ಉಳಿಸ್ಕೊಳ್ಳೋಕೆ ಇಷ್ಟಪಡಲ್ಲ. ಅವರಾಗೆ ಬಂದು ನಿನ್ನ ಕುತ್ತಿಗೆ ಹಿಡಿದು ಆಚೆ ದಬ್ಬಕ್ಕೂ ಮುಂಚೆ ಇಲ್ಲಿಂದ ಹೋಗ್ತಾ ಇರು. ಗೆಟ್ ಔಟ್. ನಮ್ಮ ಅಣ್ಣ ಅತ್ತಿಗೆ ನನ್ನ ಮುಖ ನೋಡಿ ನಿನ್ನನ್ನು ಈ ಮನೇಲಿ ಉಳಿಸ್ಕೋಬಹುದು, ಆದ್ರೆ ನನಗದು ಬೇಕಾಗಿಲ್ಲ. ನಿಮ್ಗೆ ದೊಡ್ಡ ನಮಸ್ಕಾರ. ನಮ್ ಎಲ್ರ ಲೈಫಿಂದ ಹೋಗ್ತಾ ಇರು ದಾಮಿನಿ. ಹಲೋ ಅತ್ಗೆ. ಮೋಹನ್, ದಾಮಿನಿಯಲ್ಲಿ
ಮೋಹನ್ ನಿಮ್ಮನ್ನೇ ಕೇಳ್ತಾ ಇರೋದು. ದಾಮಿನಿಯಲ್ಲಿ ಮನೆ ಬಿಟ್ಟು ತೊಲಗಕ್ಕೆ ಹೇಳಿದ್ದೀನಿ ಅದಕ್ಕೆ. ರೂಮಿಂದ ಆಚೆ ಹಾಕಿದ್ದಾಯ್ತು, ಮನಸ್ಸಿಂದನೂ ಕೂಡ. ಇನ್ನೇನು ಮನೆಯಿಂದ ಹೊರಗೆ ಹೋಗ್ತಾಳೆ. ಬೇಡ, ಅವಳು ಹೋಗ್ಕೂಡು. ಅವಳನ್ನು ತಡೀರಿ. ಅದಕ್ಕೆ ಅವಳಿಂದ ಅಷ್ಟು ದೊಡ್ಡ ತಪ್ಪಾಗಿದೆ. ನಾನು ಹೇಳ್ತಿದ್ದೀನಿ ತಾನೇ ಮೋಹನ್. ಫೋನ್ನ ಲೌಡ್ ಸ್ಪೀಕರ್ಗೆ ಹಾಕಿ. ಸರಿ ಅದಕ್ಕೆ. ಅದಕ್ಕೆ ಏನಾಗಿದ್ದಾರೆ? ದಾಮಿನಿ, ನೀನು ಅರಸನ ಕೋಟೆಗೆ ಸೇರಿದವಳು. ನೀನು ಮನೆಯಿಂದ ಹೊರಗೆ ಹೋಗೋ ಅವಶ್ಯಕತೆ ಇಲ್ಲ. ಹೋಗಬೇಡ. ಅದಕ್ಕೆ ಏನು ಹೇಳ್ತಾ ಇದ್ದೀರಾ? ನನಗೆ ಗೊತ್ತು, ದಾಮಿನಿಯಿಂದ ಬಹಳ ದೊಡ್ಡ ತಪ್ಪಾಗಿದೆ. ಪಾರ್ವತಿಗೆ ಸರಿಪಡಿಸಕ್ಕಾಗದೇ ಇರುವಂಥ ಅನ್ಯಾಯ, ನಷ್ಟ ಎಲ್ಲ ಆಗಿದೆ. ಹಾಗಂತ ದಾಮಿನಿನ ಮನೆ ಬಿಟ್ಟು ಆಚೆ ಕಳಿಸ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತ. ಈ ನೋವಿನ ಜೊತೆಗೆ ದಾಮಿನಿನ ಮನೆ ಬಿಟ್ಟು ಆಚೆ ಕಳಿಸಿದ ನೋವು, ಅಪವಾದ ಜೀವನ ಪೂರ್ತಿ ನಮ್ಮನ್ನ ಕಾಡೋದಿಲ್ವಾ? ಬೇಡ, ಅವಳೆಲ್ಲೂ ಹೋಗೋದು ಬೇಡ. ದಾಮಿನಿ, ಒಳಗ್ ನಡಿ. ಇನ್ನು ಮುಂದೇನಾದರೂ ಯಾರಿಗೂ ಕೇಳಿ ಬಯಸಬೇಡ. ಅಷ್ಟೇ ನಾನು ನಿನ್ನ ಕೇಳ್ಕೊಳ್ಳೋದು. ಅಕ್ಕ, ಎಷ್ಟು ದೊಡ್ಡ ಮನ್ಸಕ್ಕ ನಿಮ್ದು. ಇನ್ಮೇಲೆ ನಿಮಗೆ ನೋವು ಕೊಡುವಂಥ ಕೆಲಸ ನಾನು ಯಾವುದೂ ಮಾಡಲ್ಲ. ನಾನು ಏನೇ ಮಾಡಿದ್ರು ನಿಮ್ಗೆ ಹೇಳೇ ಮಾಡ್ತೀನಿ ಅಕ್ಕ. ಕ್ಷಮಿಸ್ಬಿಡಿ ಅಕ್ಕ. ಇದು ನಿಮ್ಮ ಇಬ್ರು ಸೊಸೆಯಂದರ ಡಿಸ್ಚಾರ್ಜ್ ಪೇಪರ್ಸ್ ಮೇಡಮ್. ಕೊಟ್ಟಿರೋ ಮೆಡಿಸಿನ್ಸ್ನ ಸರಿಯಾಗಿ ತಗೊಳ್ಳೋದಿಕ್ಕೆ ಹೇಳಿ. ಮತ್ತೇನಾದರೂ ಪ್ರಾಬ್ಲಮ್ ಆದರೆ ನನಗೆ ಕಾಲ್ ಮಾಡಿ, ಮನೆಗೆ ಬಂದು ಟ್ರೀಟ್ ಮಾಡ್ತೀನಿ. ಸರಿ ಡಾಕ್ಟರ್. ರತ್ನವೇಣಿ, ಅದಕ್ಕೆ ನೀವು ಜನನಿನ ಮಗುನ ಕರ್ಕೊಂಡು ಬನ್ನಿ. ನಾನು ಆದಿ ಪಾರ್ವತಿಗೆ ಇನ್ಫಾರ್ಮ್ ಮಾಡಿ ಪಾರ್ವತಿಗೆ ಜನನಿಗೆ ಇಬ್ಬರಿಗೂ ಬರ್ಕೊಟ್ಟಿರೋ ಮೆಡಿಸಿನ್ಸನ್ನು ತಗೋತೀನಿ. ಸರಿ ಅದಕ್ಕೆ. ಬರೀ ಬಾಯಿ ಮಾತಿಗೆ ಇದು ನಿಮ್ಮ ಮಗು ಕೂಡ ಅಂತ ಹೇಳ್ದಾಗ ಆಗ್ಬಾರ್ದು. ಈ ಮಗುನ ಅಕ್ಕನ ಕೈಗೆ ಕೊಡ್ತೀನಿ. ಮನೆಗೆ ಅಕ್ಕನೇ ಕರ್ಕೊಂಡು ಬರಲಿ. ಅಕ್ಕ, ಜನನಿ ಪುಟ್ಟ,
ಈ ಕ್ಷಣನೇ ನಿನ್ ಮಗುನ ಎತ್ಕೋಬೇಕು ಅಂತ ತುಂಬಾನೇ ಆಸೆ ಆಗ್ತಿದೆ ಕಂದ. ಆದ್ರೆ ಈಗ ಬೇಡ, ಯಾಕಂದ್ರೆ ನೀನು ಹೆತ್ತವಳು. ಅದಕ್ಕೆ ಈಗ ನಿನ್ ಮಗುನ ನೀನೇ ಎತ್ಕೊಂಡಿರು. ಆಮೇಲೆ ನಾವು ಮನೆಗೆ ಹೋದ್ಮೇಲೆ ಈ ನಿನ್ ಪುಟಾಣಿನ ನಾವೆಲ್ಲರೂ ಎತ್ಕೊಳಕ್ ಶುರು ಮಾಡಿದ್ರೆ ಆಮೇಲೆ ನೀನೇ ಬಂದು ನಮ್ಮ ಹತ್ರ ಬೇಡ್ಕೋಬೇಕು, ಪ್ಲೀಸ್ ಪ್ಲೀಸ್ ನನ್ನ ಮಗುನ ನನಗೂ ಕೊಡಿ, ನಾನು ಸ್ವಲ್ಪ ಹೊತ್ತು ಆಟ ಆಡಿಸ್ತೀನಿ ಅಂತ. ಹಾಗಾಗತ್ತೆ, ನೋಡ್ತಾ ಇರು. ಅದಕ್ಕೆ ಈಗ ಮಾತ್ರ ಈ ನಿನ್ ಪುಟಾಣಿನ ಯಾರ ಕೈಗೂ ಕೊಡದೆ ನೀನೇ ಎತ್ಕೊಂಡಿರು, ಸರಿನಾ? ಪಾರ್ವತಿ, ಹೊರಡೋಣಮ್ಮ. ಜನನಿ ಬಾಮ್. ಪಾರ್ವತಿ, ನೀನು ನಮ್ಮ ಜೊತೆ ಕಾರಲ್ಲಿ ಬಾಮ್ಮ. ಆದಿ ಆಟೋ ತಗೊಂಡು ಬರ್ತಾನೆ. ನಾನು ನನ್ನ ಮಗು ಜೊತೆನೆ ಕಾರಲ್ಲೇ ಹೋಗ್ಬಿಡ್ಲಾ? ಬೇಡ ಬೇಡ, ಮಗು ವಿಷಯದಲ್ಲಿ ನಾನು ಇಷ್ಟು ದುರ್ಬಲ ಆದರೆ ಎಲ್ರಿಗೂ ಕಷ್ಟ. ಸಾಧ್ಯವಾದ ಮಟ್ಟಿಗೆ ಮಗು ಜನನಿದೆ ಅನ್ನೋ ಹಾಗೆ ನಾನು ನಡ್ಕೋಬೇಕು. ಯಜಮಾನ್ರೆ, ನಾನು ನಿಮ್ಮ ಜೊತೆ ಆಟೋಲೇ ಬರ್ತೀನಿ. ಸರಿಮ್ಮ, ನಿನಗಿಷ್ಟ ಬಂದ ಹಾಗೆ ಮಾಡು. ದಾಮಿನಿ, ಆರತಿ ತಗೊಂಡ್ ಬಾ. ಆಯ್ತಕ್ಕ.
ಕ್ಷಮಿಸ್ಬಿಡು ಕಂದ. ನಿನ್ನನ್ನು ಎತ್ಕೊಂಡು ಸಂಭ್ರಮದಿಂದ ಮನೆ ಒಳಗೆ ಬರ್ಬೇಕಾಗಿದ್ ನಾನು ಬರೀ ಗೈಲಿ ಅಪ್ಪನ ಮನೆ ಒಳಗೆ ಕಾಲಿಡ್ಬೇಕಾಗಿದೆ. ಹುಟ್ಟಿದ ಹಾಗೆ ಅಮ್ಮ ನಿನ್ನನ್ನ ದೂರ ಇಟ್ಬಿಟ್ಲು ಅಂತ ಕೋಪ ಮಾಡ್ಕೋಬೇಡಮ್ಮ. ನೀನ್ ಅಜ್ಜಿ ತಾತನ ಮನೆಯಲ್ಲಿ ನೀನು ಅಮ್ಮನ ಮಡ್ಲಲ್ಲಿ ಇದ್ದಷ್ಟೇ ಸುರಕ್ಷಿತವಾಗಿರ್ತೀಯ. ನಿನ್ನಮ್ಮನು ಕಣ್ಣಳ್ತೆ ದೂರದಲ್ಲೇ ಇರೋದು, ಯಾವುದಕ್ಕೂ ಹೆದರ್ಕೋಬೇಡಮ್ಮ. ಆ ಮನೇಲಿ ಎಲ್ರೂ ನಿನ್ನೋರೆ. ನಿಧಾನ ಪಾರು, ಚಪ್ಪಲಿ ಬಿಡು. ಒಂದು ನಿಮಿಷ ಇರಮ್ಮ ಗಣಿ.